ಆಕ್ಚುಲಿ ನಾನು ಯಾವುದಾದ್ರೂ ಒಂದು ಹಳ್ಳಿನಲ್ಲಿ ನನ್ನ ಹಳ್ಳಿ ಹಾಡನ್ನ ಬಿಡುಗಡೆ ಮಾಡಬೇಕು. ನಾನು ಹುಟ್ಟಿದ್ದು ಹಳ್ಳಿ, ನಾ ಬೆಳೆದಿದ್ದು ಹಳ್ಳಿ. ನನ್ನ ಜೀವನದಲ್ಲಿ ಆಸೆ ಇತ್ತು ಒಂದು ಹಳ್ಳಿನಲ್ಲಿ ನನ್ನ ಹಾಡನ್ನ ಬಿಡುಗಡೆ ಮಾಡಬೇಕು ಅಂತ. ನನ್ನ ಏನಮ್ಮಿನೂ ಹಳ್ಳಿ ಹಾಡೆ, ಒಪ್ಕೊಂಡ್ಬಿಟ್ಲೂ ಹಳ್ಳಿ ಹಾಡೆ. ನನ್ನ ಎಲ್ಲಾ ಹಾಡುಗಳು ಹಳ್ಳಿ ಹಾಡುಗಳೇ ದೊಡ್ಡ ಹಿಟ್ಟಾಗಿರೋದು, ಬ್ಲಾಕ್ ಬಸ್ಟರ್ ಆಗಿರೋದು. ಹಾಗೆ ಕಾಂತಾರದ ಚೆಲುವೆ ಅವರ ಕಾಂತಾರ ಸಿನಿಮಾ ಕೂಡ ಹಳ್ಳಿ ಸಿನಿಮಾನೇ. ಅವ್ರ ತಂದೆಯವರು ಕೂಡ ನಮ್ಮ ಮಂಡ್ಯ ಸೈಡ್ ಹಳ್ಳಿಯವರೇನೆ. ಹಾಗಾಗಿ ಹಳ್ಳಿಗೂ ನನಗೂ ಅವಿನಾಭಾವ ಸಂಬಂಧ. ಹಳ್ಳಿ ಜನ ಅಂದ್ರೆ ನನಗೆ ಇಷ್ಟ, ಅದು ನನ್ನ ಜೀವ. ನಾನು ಹಳ್ಳಿಯಿಂದನೇ ಹುಟ್ಟಿರೋದ್ರಿಂದ ಹಳ್ಳಿಯ ಋಣ ತೀರಿಸ್ಬೇಕು ನಾನು. ಅದು ಎಷ್ಟು ಜನ್ಮ ಆಯ್ತಿದ್ರು ಸಾಲಲ್ಲ ಹಳ್ಳಿಗಳ ಋಣ ತೀರ್ಸಕ್ಕೆ. ಹಂಗಾಗಿ ಯಾವ ಊರಲ್ಲಿ ರಿಲೀಸ್ ಮಾಡೋಣ ಅಂತ ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ದೇವರಾಜು ಅಂತ, ಸರ್ ನಮ್ಮೂರಿಗೆ ಬನ್ನಿ ಹೊನ್ನನಹಳ್ಳಿಗೆ, ಸರ್ ಹೊಸದೂರ್ಗೆ ಹೊನ್ನನಹಳ್ಳಿಗೆ ಬನ್ನಿ ಸರ್. ನಾನಂದೆ ಜನ ಸೇರ್ತಾರೇನಪ್ಪ, ಜನ ಸಿಗ್ತಾರೇನಪ್ಪ ಅಂತಂದೆ. ನೀವು ಒಂದ್ಸಲ ಬರ್ತೀವಿ ಅಂತ ಹೇಳಿ ಸರ್, ನೀವು ಸಪ್ತಮಿ ಅವರು. ಜನ ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ, ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ, ಅವರೇ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾರೆ, ಅಷ್ಟು ಜನ ಬರ್ತಾರೆ ಅಂತಂದ್ರು. ಹಂಗೆ ಹೊನ್ನನಹಳ್ಳಿ ಬೀದಿ ಕಾಣದಷ್ಟು ಜನ ತುಂಬಿದ್ದೀರ. ಥ್ಯಾಂಕ್ ಯು, ಲವ್ ಯು. ಹಂಗಾಗಿ ನಮ್ಮಿಬ್ಬರಿಗೆ ಹರಿಸೋದಕ್ಕೆ ಯಾರು ಸರಿಯಾದವರು ಅಂತ ಯೋಚನೆ ಮಾಡಿದಾಗ ಹಳ್ಳಿ ಜನಗಳೇ ನಮ್ಮ ಹಾರೈಸಬೇಕು. ತಾಯಿ ಸಮಾನವಾದವರು, ನಮ್ಮ ಅವ್ವನ ಸಮಾನವಾದವರು, ನಮ್ಮ ಅಪ್ಪನ ಸಮಾನವಾದವರು. ಹಾಗೆ ಇಲ್ಲಿ ಎಲ್ಲ ಹಿರಿಯರಿದ್ದೀರಾ, ನನ್ನ ತಮ್ಮಂದ್ರಿದ್ದೀರಾ, ಅಣ್ಣಂದ್ರಿದ್ದೀರಾ, ನಮ್ಮ ಅಕ್ಕಂದ್ರಿದ್ದೀರಾ, ತಂಗಿಯರಿದ್ದೀರಾ, ಎಲ್ಲರೂ ಸೇರ್ಬಿಟ್ಟಿದ್ದೀರಾ. ಇವತ್ತು ನೀವು ಇಷ್ಟು ಜನ ಹರಿಸಿದ್ಮೇಲೆ ನಾನು ಗೆಲ್ತಾ ಇರ್ತೀನ, ನಿಮ್ಮ ಅಶೋಕ ಗೆಲ್ತಾನೆ. ಥ್ಯಾಂಕ್ ಯು. ಹಂಗಾಗಿ ಇವತ್ತು ನಮ್ಮ ಹಿರಿಯರ ಕೈಲಿ ಈ ಹಾಡನ್ನ ಬಿಡುಗಡೆ ಮಾಡಿಸ್ತಾ ಇದೀವಿ. ಅವರು ದೀಪ ಹಚ್ಚೋದ್ರ ಮುಖಾಂತರ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಹಳ್ಳಿ ಜನಗಳ ಕೈಲಿ ಒಂದು ಹಾಡನ್ನ ಲಾಂಚ್ ಮಾಡಿಸ್ತಾ ಇದೀವಿ. ಆ ಹಾಡು ಖಂಡಿತ ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ. ಈಗ ಅವರು ದೀಪ ಬೆಳಗೋದ್ರ ಮುಖಾಂತರ ಈ ಹಾಡನ್ನ ಲಾಂಚ್ ಮಾಡ್ತಾರೆ, ಆಮೇಲೆ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು.